ಈ ರಾಜ್ಯದಲ್ಲಿ ಅದರಲ್ಲೂ ಈ ಜಿಲ್ಲೆನಲ್ಲಿ ಈ ರಾಜ್ಯದಲ್ಲೇ ಎಂದೂ ನಡೆದೇ ಇರತಕ್ಕಂಥ ಒಂದು ಲೈಂಗಿಕ ಹಗರಣ ಈ ಜಿಲ್ಲೆನಲ್ಲೇ ಆಯ್ತಲ್ಲ ಅಂತಕ್ಕಂಥ ಪಶ್ಚಾತ್ತಾಪದಲ್ಲಿ ನಾವು ಬಹಳ ದುಃಖದಲ್ಲಿದ್ದೇವೆ. ಬಹಳ ಮನಸ್ಸಿಗೆ ವೇದನೆ ಆಗಿದೆ. ಅದರಲ್ಲೂ ಈ ದೇಶವನ್ನ ಆಳದಂತ ಈ ಜಿಲ್ಲೆಯ ಸಾರ್ವಭೌಮತ್ವವನ್ನು ಹೊಂದಿದ್ದಂತ ಒಂದು ರಾಜಕೀಯ ಇತಿಹಾಸವನ್ನು ಹೊಂದಿದ್ದಂತ ಒಂದು ಕುಟುಂಬದ ಇಂದ ಆಯ್ತಲ್ಲ ಇಂಥ ಒಂದು ದುಷ್ಕೃತ್ಯ ಅಂತಕ್ಕಂಥ ನೋವು ನಮಗಿದೆ. ಈ ನೋವನ್ನು ನಾವು ಮರೆಯಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ದುಷ್ಕೃತ್ಯ ನಡೆದಾಗ ನಾವು ಹಾಸನದ ಜಿಲ್ಲೆಯವರು ತಲೆ ತಗ್ಗಿಸಬೇಕಾದಂಥ ಒಂದು ದುಷ್ಕೃತ್ಯ ಇದೆ. ಇಡೀ ಪ್ರಪಂಚದ ಯಾವುದೇ ಮೂಲಲ್ಲಿ ಹೋದ್ರೂ ಇವತ್ತು ಇಡೀ ಪ್ರಪಂಚಕ್ಕೆ ಇದು ಹರಡಿದೆ. ಪ್ರಪಂಚದ ಸುದ್ದಿ ಆಗೋಯ್ತು ಇದು. ಯಾಕೆಂದ್ರೆ ಇವರು ಆ ದುಷ್ಕೃತ್ಯವನ್ನು ಮಾಡಿದಂಥವರು ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ಆ ವಿದೇಶದಲ್ಲಿ ಎಲ್ಲ ಇದು ಹರಡಿ ಹೋಯ್ತು. ಹರಡೋಗಿ ಇಡೀ ಹಾಸನ ಅಂತಕ್ಕಂಥದ್ದು ಏನಪ್ಪಾ ಅನ್ನೋ ಒಂದು ಕಳಂಕಕ್ಕೆ ಗುರಿಯಾಗಿರ್ತಕ್ಕಂಥ ಒಂದು ಕಳಂಕವನ್ನು ತಂದಿಟ್ಟರು. ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಭೇದವನ್ನು ಮರೆತು ಎಲ್ಲ ಭಾವನೆಗಳನ್ನು ಮರೆತು ಇಂಥ ಒಂದು ಕೃತ್ಯ ನಡೀಬಾರ್ದಾಯಿತು ಅನ್ನೋದನ್ನು ಖಂಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ, ರಾಜಕಾರಣಿಯ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಅದ್ಯಾರೇ ಆಗಿರಲಿ, ಇದರಲ್ಲಿ ನನ್ನವರು, ತನ್ನವರು, ಅವರು, ಇವರು ಅಂತಕ್ಕಂಥ ಭೇದ ಭಾವ ಬೇಡ. ಇದು ನಾವು ತಲೆ ತಗ್ಗಿಸ್ತಕ್ಕಂಥ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾದಂಥ ಒಂದು ಪ್ರಸಂಗ ಇವತ್ತು ನಡೆದೋಗಿದೆ. ಅದರಲ್ಲೂ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನ ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂತ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ. ಇಡೀ ರಾಜ್ಯದ ಜನ, ಭಾರತ ದೇಶದ ಜನ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ಬಂತಲ್ಲ. ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತ ಮಾಡಬೇಕು. ಕಡಿಮೆ ವಿಚಾರ. ಯಾರೋ ಕೃತ್ಯನ ಎಸಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬೇಕಾದಷ್ಟು ಘಟನೆಗಳು ನಡೆದಿರಬಹುದು. ಆದರೆ ಮಾಡದಂತ ಹೀನ ಕೃತ್ಯವನ್ನ ತನ್ನ ಮೊಬೈಲ್ನಿಂದಲೇ ಮತ್ತೆ ಹೊರ ಪ್ರಪಂಚಕ್ಕೆ ತಂದು ಕೆಡುವಂತ ದುಸ್ಥಿತಿಯನ್ನ ತಂದೊಡ್ಡಿದ್ರಲ್ಲ, ಅದನ್ನ ನಾವು ಮನುಷ್ಯರಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಘಟನೆ ನಡೆದೋಗ್ತವೆ. ಇಂಥವು ನಡೆದೋದಂತ ಘಟನೆ ಅಲ್ಲಿ ಮರ್ತೋಗುತ್ತೆ. 4 ಗೋಡೆ ಮಧ್ಯದಲ್ಲಿ ಮುಗಿದೋಗುತ್ತೆ. ಆದರೆ 4 ಗೋಡೆ ಮಧ್ಯವನ್ನು ಬಿಟ್ಟು ತಲುಪಲಿಕ್ಕೆ ಕಾರಣ ಏನು? ಇವರು ಅವತ್ತು ಆ ವಿಡಿಯೋನ ಮಾಡಿದವು ಮತ್ತೆ ಅದನ್ನ ಸೆರೆ ಹಿಡಿದೇ ಇದ್ದಿದ್ರೆ ಬಹುಶಃ ಅಲ್ಲಿ ಮುರ್ತೋಗೋದದು. ಆ ಸೆರೆ ಹಿಡಿದ್ರು. ಸೆರೆ ಹಿಡಿದ ಮೇಲೆ ಮುಂದೇನಾಗಿದೆ ಅದು ಬೇರೆ ಪ್ರಶ್ನೆ. ಆ ಸೆರೆ ಹಿಡಿದದ್ದು ಒಂದು ದೊಡ್ಡ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ಅದಾಯ್ತು. ಇದೆಲ್ಲ ನಡೀತಾ ಇತ್ತು. ಇದು ಎಲ್ಲ ತೆರೆ ಮೇರೆನಲ್ಲಿ ನಡೀತಾ ಇತ್ತು. ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.